ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಎಲ್ಲಿ ಹೊರಟೀನಪ್ಪ ಅಂತಂದ್ರೆ, ನಾ ಹೊರಟಿದ್ದು ಇವತ್ತು ಗುರುವಾರ ಅಂದ್ರೆ ಒಂದು 2-3 ದಿನ ಆಯ್ತು ರೀ ವ್ಲಾಗ್ ಮಾಡಿ. ನಾನು ಹಾಕೋಕ್ಕಾಗಿರಲಿಲ್ಲ, ಯಾಕಂದರೆ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು. ಅದಕ್ಕೆ ಕಾರಣ ಇವತ್ತು ಗುರುವಾರ ಇದ್ದ ಕಾರಣ ನಾನು ನಮ್ಮ ಹಸ್ಬೆಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಎಲ್ಲಿ ಹೊರಟಿದ್ದೀವಿ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಮಕ್ಕಳಿಗೆ 9 ಗಂಟೆಗೆ ಸ್ಕೂಲ್ ಇರೋದ್ರಿಂದ ನಾವಿಬ್ಬರು ಆನ್ ದ ವೇ ಅವರಿಬ್ಬರನ್ನ ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಎಸ್, ನೋಡ್ತಾ ಇರಿ, ಇವಾಗ ಹೋಗ್ತಾ ಇರೋದು ನಾವು ರಾಘವೇಂದ್ರ ಗುಡಿಗೆ ಹೋಗ್ತಾ ಇದ್ದೀವಿ. ರಾಘವೇಂದ್ರ ಗುಡಿಗೆ ಯಾಕಪ್ಪ ಅಂದರೆ ರಾಯರು ಹುಟ್ಟಿದ ದಿನ ಅದು. ನನಗಂತೂ ಹೋಗ್ಬೇಕು ಅಂತ ತುಂಬ ದಿನ ಅಂದ್ಕೊಳ್ತಾ ಇದ್ದೆ. ಅಂದರೆ ನಾರ್ಮಲ್ ಡೇಸ್ ಒಳಗೇ ಹೋಗ್ಬೇಕಂದ್ರೆ ನನಗೆ ಹೋಗೋಕ್ಕಾಗ್ತಿರಲಿಲ್ಲ. ಇವತ್ತು ರಾಘವೇಂದ್ರನ ಹುಟ್ಟಿದ ಹಬ್ಬ ಇತ್ತು, ಅದಕ್ಕೋಸ್ಕರ ಹೋಗೋಣ ಬನ್ನಿರಿ ಅಂದರೆ ನಮ್ಮ ಮನೆಯವರು ಬಂದರು. ನಾನು ಅವರು ಹೋಗಿ ರಾಘವೇಂದ್ರನ ದರ್ಶನ ಮಾಡಿದ್ವಿ. ನನಗಂತೂ ಮನಸ್ಸು ಇಷ್ಟು ಹಗುರ ಆಯಿತು. ಏನೋ ಗುಡಿಗೆ ಹೋಗಿ ಬಂದರೆ ಎಷ್ಟು ಆರಾಮ ಅನಿಸ್ತದ ಮನಸ್ಸು. ಅದಕ್ಕೋಸ್ಕರ ನಾನು ಹೋಗಿ ಬಂದೆ. ಒಂದು 10-15 ನಿಮಿಷ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಧ್ಯಾನ ಮಾಡಿ ಬಂದ್ವಿ. ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ನೀವು ಎಲ್ಲರೂ ಏನೇನು ಕೇಳ್ಕೊತೀರೋ ರಾಘವೇಂದ್ರ ಸ್ವಾಮಿ ಕೇಳ್ಕೊರಿ, ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊತೀನಿ. ಈಗ ಹಾಗೆ ಪ್ರದರ್ಶನ ಹಾಕಿದ್ವಿ. ಪ್ರದರ್ಶನ ಹಾಕಿ ಬಂದು ಕೂತ್ಕೊಂಡೆ. ಆಮೇಲೆ ನೀವೆಲ್ಲ ಯಾರ್ಯಾರು ರಾಘವೇಂದ್ರ ಗುಡಿಗೆ ಹೋದ್ರಿ ಆವತ್ತಿನ ದಿನ ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನೋಟಿಫಿಕೇಷನ್ಸ್ ಮೊದಲೇ ಬರುತ್ತೆ ನಿಮಗೆ. ಹಾಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಒಗಟಿನ ಭಂಡಾರನೇ ಇದೆ. ಅಂದರೆ ಗಂಡನ ಹೆಸರು ಹೇಳಬೇಕಾದ್ರೆ ಒಗಟು ಹಾಕಿ ಹೇಳಬೇಕಾದ್ರೆ ಯಾವ ಥರ ಎಲ್ಲ ಹೇಳ್ಬೋದು ಅಂತ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೀನಿ. ಎಲ್ಲರೂ ಫಾಲೋ ಮಾಡಿ. ಹಾಗೆ ನನ್ನ ಬಿಜಾಪುರ ಹುಡುಗಿಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಲೇಟಾಗಿ ಹೇಳ್ತಾಯಿದ್ರು. ಎವ್ರಿ ಡೇ ಮಹಿಳಾ ದಿನಾಚರಣೆನೇ ಅಂದ್ಕೊಂಡು ಎಲ್ಲರಿಗೂ ಮಹಿಳೆಯರಿಗೆ ಗೌರವ ಕೊಡಿ. ಹಾಗೆ ಎಲ್ಲರಿಗೂ ಶುಭಾಶಯಗಳು. ಹಾಗೆ ಗುಡಿಗೆ ಪ್ರದರ್ಶನ ಹಾಕಿ ಸ್ವಲ್ಪ ಹೊತ್ತು ಕೂತು ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದು ಹಸು ನಿಂತಿತ್ತು. ಹಾಗೆ ಅದನ್ನು ಈ ಕಡೆ ಗಾಡಿ ನಿಲ್ಲಿಸಿದ್ವಲ್ಲ, ಗಾಡಿನ ತಗೊಂಡು ಮತ್ತೆ ಈಗ ಹೊರಟಿದ್ದೀವಿ. ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ ನೆಕ್ಸ್ಟ್ ನಮ್ಮ ಪ್ರಯಾಣ ಹೋಗ್ತಾ ಗೊತ್ತಾಗುತ್ತೆ. ಯಾರ್ಯಾರೆಲ್ಲ ಈ ಗುಡಿಗೆ ಬಂದಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಕೂಡ ಹಾಗೆ ಇಲ್ಲಿ ಬಂದಿರೋದು ಸುಂದರೇಶ್ವರ ಗುಡಿಗೆ. ಸುಂದರೇಶ್ವರ ಗುಡಿ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ. ಆಲ್ಮೋಸ್ಟ್ ಆಲ್ ನಮ್ಮ ಮನೆಯವ್ರ ಫೇವ್ರೇಟು. ಇಲ್ಲಿ ತುಂಬ ಸಲ ಬರ್ತಾರೆ ಅವ್ರು ಯಾವಾಗ್ಲೂ. ಈಗ ಇತ್ತೀಚೆಗೆ ಬಿಟ್ಟಿದ್ದಾರೆ ಅಷ್ಟೇ. ಯಾವಾಗ್ಲೂ ಇಲ್ಲಿ ಬರಿಗಾಲಲ್ಲಿ ನಡ್ಕೊಂಡು ದರ್ಶನ ತಗೋತಿದ್ರು. ಅಷ್ಟು ಇಲ್ಲಿ ಶಿವನ ಭಕ್ತರು ನಮ್ಮ ಮನೆಯವರು. ಅಂದರೆ ಎಲ್ಲ ದೇವರು ಇಷ್ಟಪಡ್ತಾರೆ. ಹಾಗೆ ಶಿವಗೆ ತುಂಬಾ ಅವರೇನೋ ತುಂಬ ಧ್ಯಾನ ಮಾಡ್ಕೊಂಡು ಕೂತಿರ್ತಾರೆ ಇಲ್ಲಿ. ಯಾವಾಗ್ಲೂ ಬಂದಿರ್ತಾರೆ. ಹಾಗಾಗಿ ಅವ್ರ ಫೇವ್ರೇಟ್ ಜಾಗ ಅನ್ಬೋದು ಇದು. ಇದು ಪುರಾತನ ದೇವಸ್ಥಾನ ಇದು. ಯಾರ್ಯಾರು ಇಲ್ಲಿ ಹೋಗಿದ್ದೀರಾ? ಯಾಕಂದರೆ ಶಿವರಾತ್ರಿಗೆ ಈ ಲಾಗನ್ನು ಹಾಕಿದ್ದೆ ನೋಡಿ. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಹಾಗೆ ಮುಂದಕ್ಕೆ ಹೋದರೆ ಒಂದೊಂದು ಸಲ ಲಾಗಲ್ಲಿ ಈ ಥರನೂ ಏನಂತಾರಲ್ಲ ಲ್ಯಾಂಗ್ವೇಜ್ ಹತ್ರ ಭಾಷೆ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನು ಏನೋ ಮಾತಾಡ್ಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದೊಂದು ಸಲ ಆ ಥರ ಬರುತ್ತೆ. ಯಾಕಂದರೆ ನಾನು ಓದಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಹಾಗಾಗಿ ಈಗ ನಾನು ಆದಷ್ಟು ಉತ್ತರ ಕರ್ನಾಟಕ ಬಿಜಾಪುರ ಭಾಷೆನೇ ಮಾತಾಡ್ತೀನಿ. ಈಗಾದರೂ ಮನೆಯಲ್ಲಿ ಸ್ವಲ್ಪ ಬೆಂಗಳೂರು ಭಾಷೆನೇ ಮಾತಾಡ್ತೀನಿ. ಇನ್ಮೇಲೆ ಉತ್ತರ ಕರ್ನಾಟಕ ಭಾಷೆ ಮಾತಾಡಬಾರ್ದು ಅಂತಿಲ್ಲ. ನನಗೆ ಬರೋದೇ ಒಂದೊಂದು ಸಲ ಆ ಥರ. ಈಗ ಟ್ರೈ ಮಾಡ್ತೀನಿ. ಈಗ ಎಲ್ಲಿ ಬಂದೀನಿ ಅಂದ್ರೆ ತರಕಾರಿ ತೊಗೊಳಕ್ಕೆ. ಅಂದರೆ ಬಿಜಾಪುರ ಭಾಷೆನೇ ಹೇಳ್ಬೇಕಂದ್ರೆ ಕಾಯಿಪಲ್ಲೆ ತೊಗೊಳಕ್ಕೆ ಬಂದೀನಿ ರೀ.
ಕಾಯಿಪಲ್ಲೆ ಗುರುವಾರ ಸಂತೆಲ್ಲ ಇಲ್ಲಿ ರಿಮೈಂಡ್ ಹೋಮ್ ಹತ್ರ ಗುರುವಾರ ಸಂತೆ ಇರ್ತದೆ. ಏನು ತೊಗೋಬೇಕು ಆ್ಯಸ್ ಯೂಶಲ್ ಹೀರಿಕಾಯಿ ತೊಗೊಂಡೆ, ಸೌತೆಕಾಯಿ, ಕ್ಯಾರೆಟ್, ನುಗ್ಗಿಕಾಯಿ ಅಂತೂ ಬೇಕೇ ಅಲ್ರಿ. ಈ ಸೀಸನ್ದಾಗ ತಕ್ಕಂಗೆ ನಾವು ಕಾಯಿಪಲ್ಲೆ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತಿಗೂ ಒಳ್ಳೆಯದು. ಹಾಗೆ ನುಗ್ಗಿಕಾಯಿ ತೊಗೊಂಡೆ ನೋಡ್ರಿ. ನಮ್ಮ ಮನ್ಯಾಗ ನುಗ್ಗಿಕಾಯಿ ಸಾರು ಅಂದರೆ ಎಲ್ಲರಿಗೂ ಇಷ್ಟ. ನಮ್ಮ ಸೈಡ್ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಕಾರ್ಬೇಳೆ ಅಂದರೆ ಭಾಳ ಎಲ್ಲರಿಗೂ ಇಷ್ಟ. ಹಾಗೆ ಎಲ್ಲರೂ ಅಂದರೆ ಎಲ್ಲ ಕಾಯಿಪಲ್ಲೆ ತೊಗೊಂಡು ಈಗ ಚೌಕಾಶಿ ಗೊತ್ತದಲ್ಲ, ಎಲ್ಲ ಹೆಣ್ಮಕ್ಳು ಹೆಂಗೆ ಚೌಕಾಶಿ ಮಾಡಿ ತೊಗೊತಾರೆ ಅಂಥೇಳಿ ನಾನು ಸ್ವಲ್ಪ ಬಾರ್ಗಿನ್ ಮಾಡಿದೆ ನೋಡ್ರಿ. ಆಕಿನೂ ಏನೋ ಹೇಳಕತ್ತಿದ್ದು, ಏನು ಇಷ್ಟೇ ತೊಗೋತಿಯಲ್ಲ ಮತ್ತೇನು ಗಂಡನ ಇಲ್ಲಿ ಇಷ್ಟೇ ತೊಗೋತಿಲ್ಲ ಪಾಪ್ಸಿಲು ಅನ್ನಕತ್ತಿದ್ದು. ಹಾಗೆ ಮಜಾಕ್ ಮಾಡ್ಕೊತ ನಮ್ಗೆ ಗೊತ್ತಿರೋ ಈಗ ನೆಕ್ಸ್ಟ್ ಹೋಗಾಕತ್ತೀನಿ. ನೋಡಿ ನಗ್ಲಾಕತ್ತಾಡ್ರಿ ಆಕಿನ ನಾ ಹಂಗೆ ಹೇಳೋದಕ್ಕೆ. ಕಡಿಕು ನುಗ್ಗಿಕಾಯಿ ತೊಗೊಂಡೇನ್ರಿ. ತಗೊಂಡು ಹಿಂಗಂತ ಮನೆ ಕಡೆ ಹೊರಟೆ ನೋಡ್ರಿ. ಬರ್ರಿ ಮನ್ಯಾಗ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿನಿ. ಇನ್ನೊಂದು ಏನಪ್ಪ ಅಂದ್ರೆ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಹೀಗೆ ನನ್ನ ಮಗಳು ಡಿಸ್ಟರ್ಬೆನ್ಸ್ ಮಾಡ್ತಾಳೆ, ಹಾಗಾಗಿ ನನಗೆ ಸ್ವಲ್ಪ ಮಾಡೋದು ಆಗೋಲ್ದಾಗ್ಯದ. ಅದಕ್ಕೆ ಆದಷ್ಟು ಬೇಗ ಆದಷ್ಟು ಟ್ರೈ ಮಾಡ್ಕೊತ ಮಾಡ್ತಿರ್ತೀನಿ. ನನಗೂ ಹೀಗೆ ಸಪೋರ್ಟ್ ಮಾಡಿರಿ. ಮನೆಗೆ ಬರೋಣ ನೋಡ್ರಿ, 10 ಆಗಿತ್ತು. ಇನ್ನೇನು ಪಡ್ಡು ಹಾಕ್ಕೊಳ್ಳೋದ್ರಿ. ಪಡ್ಡು ಹಾಕೊಂಡ್ಮೇಲೆ ಚಹಾ ಕುಡ್ದೀನಿ ರೀ. ಚಹಾ ಕುಡಿಯೋಣ 12 ಆಗ್ಬಿಡ್ತ್ರಿ. 12 ಆಗೋಣ ನಮ್ಮ ಚಿಕ್ಕಿ ಕರ್ಕೊಂಬಂದು ನೋಡ್ರಿ. ಏನು ಬರ್ದ ಮ್ಯಾಥ್ಸ ಎಲ್ಲ ಬರ್ದಿ? ಸ್ಪೆಲ್ಲಿಂಗ್ಗಳು ನೆನ್ಪದ? ಎಕ್ಸಾಮ್ ಹೆಂಗೆ ಬರ್ದಿ? ಸೂಪರ್ ಅನ್ಬೇಕು. ತೋರಿಸು ಸೂಪರ್ ಹೆಂಗೆ ಏನಿತ್ತು ಮ್ಯಾಥ್ಸ? ಹಾಂ ಹೆಂಗೆ ಬರ್ದಿ? 1 2 3 ONE1 ಕರೆನ್ ಎಲ್ಲ ಸ್ಪೆಲ್ಲಿಂಗ್ ಕರೆಕ್ಟ್ ಬರ್ದಿ? ಹಾಂ ಚಿಕ್ಕಿ ಕೊಡು. ಏನು ಕೊಡೋಕೆ ಚಿಕ್ಕಿ? ಚಿಕ್ಕಿ ಹೆಸರು ಅದೇ ಈ ಚಿಕ್ಕಿ. ಆಗಲೇ ನೋಡ್ರಿ ಆಕೆ ಎಷ್ಟು ಮುಂದಕ್ಕೆ ಹೋದ್ಲು. ಬಿಸ್ಲಾಗ ಹೋಗ್ಬೇಡವಾ ನಿಂದ್ರು ಅಂದೆ. ಛತ್ರಿ ಹಿಡ್ಕೊಂಡು ಬಂದಿದ್ದೆ, ಆಕೆ ಮುಂದಕ್ಕೆ ಹೋಗೇ ಬಿಟ್ಲು. ಸ್ಕೂಲಿಂದ ಇವಾಗ ಬಂದ್ವಿ. ಈಗ 1 ಗಂಟೆ ಆಗಿದೆ. ಈಗ ಸ್ವಲ್ಪ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ 4 ಗಂಟೆಗೆ ಹೋಗ್ಬೇಕು ಸ್ಕೂಲ್ ಕರ್ಕೊಂಬರೋಕ್ಕೆ. ಈಗ ಇಬ್ರದ್ದು ಒಂದೇ ಟೈಮ್ ಇಲ್ಲ, ಒಬ್ರದ್ದು ಆಫ್ ಡೇ ಒಬ್ರು ಫುಲ್ ಡೇ ಇದೆ. ಅದಕ್ಕೋಸ್ಕರ ಅಪ್ ಆ್ಯಂಡ್ ಡೌನ್ ಅಂತ ಆಗುತ್ತೆ ನನಗೆ. ನಿಯರ್ ಇದೆ ಆದರೂ ಹೋಗಬೇಕಲ್ಲ, ಬಿಸಿಲಲ್ಲಿ ಹೋಗೋಕ್ಕೆ ಬೇಜಾರಾಗ್ಬಿಡುತ್ತೆ. ಓಕೆ, ಇವಾಗ ಅಡುಗೆ ಚಪಾತಿ ಹಿಟ್ಟು ನಾದಿಟ್ಟಿದ್ದೀನಿ. ಹಾಗೆ ಪಲ್ಯನೂ ರೆಡಿಯಾಗಿದೆ, ಅನ್ನನೂ ಆಗಿದೆ. ಚಪಾತಿ ಅಷ್ಟೇ ಬೇಯಿಸ್ಬೇಕು. ಒಂದು 5 ಮಾಡಿಬಿಡ್ತೀನಿ. 5 ಚಪಾತಿ ಮಾಡ್ತೀನಿ. ನನಗೆ, ನಮ್ಮ ಮಾಮ ಅವ್ರಿಗೆ, ಹಾಗೆ ಚಿಕ್ಕಿಗೆ, ಅವಳಿಗೆ ರೈಸ್ ಇದ್ದರೆ ಸಾಕು. ಮೊಸರು ಬಜ್ಜಿನೂ ಮಾಡಿದ್ದೀನಿ, ರಾಯ್ತ ಮಾಡಿದ್ದೀನಿ. ಓಕೆ, ಈಗ ಊಟ ಮಾಡೋ ಟೈಮ್. ಊಟ ಮಾಡೋಣ. ಚಿಕ್ಕಿನೂ ಫ್ರೆಶ್ ಆಗಿ ಬಂದಳು. ಹಾಯ್ ಹೇಳಮ್ಮ. ಎಕ್ಸಾಮ್ ಹೇಗೆ ಬರ್ದೆ? ಚೆನ್ನಾಗಿ ಬರ್ದೆ. ಆಯ್ತು, ಈಗ ಊಟ ಮಾಡ. ಆಯ್ತು ರೀ, ಈಗ ಊಟ ಎಲ್ಲ ಕಂಪ್ಲೀಟ್ ಆಯಿತು. ಇಬ್ಬರು ಕೂಡ ಊಟ ಮಾಡಿದ್ವಿ. ಮಾಡಿ ಏನು ಮಾಡೋದು, ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಚಿಕ್ಕಿಂಗೆ ಪರೀಕ್ಷೆತಿನ ಕರ್ಕೊಂಬರ್ಬೇಕಲ್ರಿ. ಅವ್ನು 4ಕ್ಕೆ ಬಿಡ್ತಾರೆ ಸ್ಕೂಲ್. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಈಗೇನಿಲ್ಲ ಅಂದರೂ ಒಂದು 2 ಗಂಟೆ ಆಗೋಗಿತ್ತು. 1 ಅವರ್ 2 ಅವರ್ ಮಲ್ಕೊಂಡೆದ್ದು, 1.5 ಮಲ್ಕೊಂಡೆದ್ದು ಹೋಗೋಣ ಅಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೀವಿ. ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ, ಆದರೆ ಮಾಡ್ತೀನೋ ಇಲ್ಲೋ, ಯಾಕಂದರೆ ನಮ್ಮ ಚಿಕ್ಕಿ ಭಾಳ ಡಿಸ್ಟರ್ಬೆನ್ಸ್ ಮಾಡ್ತಾಳೆ. ಹೀಗೆ ಸಾಯಂಕಾಲ ಆಯಿತು. ದೀಪ ಹಚ್ಚಕ್ಕೆ ಬಂದೆ. ನಮ್ಮ ಮನೇಲೆಲ್ಲ ದೇವ್ರ ಮನೆ ಈ ಥರನೇ ಇರೋದು, ಯಾಕಂದರೆ ತುಂಬ ಹಳೆಯದು ದೇವ್ರ ಮನೆ ಇರೋದೆಲ್ಲ. ಹಾಗಾಗಿ ನಾನು ದೀಪ ಹಚ್ಚಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಆಮೇಲೆ ಇವತ್ತಿನ ಸಂಜೆಗೆ ಏನೇನು ಮಾಡಬೇಕು ನೋಡಬೇಕು. ನೋಡ್ರಿ, ನಮ್ಮ ಪರೀಕ್ಷೆಗೆ ಇಷ್ಟು ದಾಂಧಲಿ ಮಾಡತ್ತಿದ್ದ. ಈಕಿ ಇವಳೇನೋ ಮಾಡ್ತಿದ್ಲು, ಅವನೇನೋ ಮಾಡ್ತಿದ್ದ. ಇಬ್ಬರು ಯಾಕೆ ನೆನೆ ಬಂದಿಲ್ಲ? ಯಾಕೆ ಇಲ್ಲೇ ಇದ್ದಿಲ್ಲ? ಮನೆಗೆ ಇದ್ದಿ, ಯಾಕೆ ಬಂದಿಲ್ಲ? ಇವತ್ತು ನಮ್ಮ ಮಮ್ಮಿ ಇವತ್ತೇನು ಮಾಡ್ತಾರೆ, ನಾವು ಇವಾಗ ಮಾಡ್ತೀವಿ. ನಮ್ಮ ಚಿಕ್ಕಿ ಅಂತರೂ ನಾನು
ಟ್ಯೂಷನ್ ಹೇಳ್ಬೇಕಾದ್ರೆ ಮಕ್ಕಳನ್ನ ವಿಡಿಯೋ ಕ್ಯಾಪ್ಚರ್ ಹೇಗೆ ಮಾಡಿದಾಳೆ ನೋಡ್ರಿ, ನನಗೆ ಗೊತ್ತಿಲ್ಲ ಅವಳು ಮಾಡ್ತಿರೋದು. ನಾನು ಅವ್ರಿಗೆಲ್ಲ ಸ್ಟಡಿ ಮಾಡಿಸ್ತಿರ್ಬೇಕಾದ್ರೆ ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದಾಳೆ. ಮಮ್ಮಿ ಇಲ್ಲಿ ನೋಡಿರಲಿ ಅಂತಂದ್ಮೇಲೆ ಗೊತ್ತಾಗಿರೋದು ನಾನು ವೀಡಿಯೋ ಮಾಡ್ತಿರೋದು. ಹಾಯ್ ಅಂತ ಮಾಡಿದ್ವಿ. ಎಲ್ಲ ಮಕ್ಕಳು ಸ್ಟಡಿ ಮಾಡ್ತಾಯಿದ್ರು. ನಮ್ಮ ಪರೀಕ್ಷಿತನು ಅವನು ಇದ್ದ, ಅವನು ಹೊರಗಡೆ ಹೋಗಿದ್ದ. ನಮ್ಮ ಚಿಕ್ಕಿನೂ ಸ್ಟಡಿ ಅವಳದು ಎಕ್ಸಾಮ್ ಮುಗ್ದೋಗಿತ್ತಲ್ವ, ಹಾಗೆ ಅವಳು ಒಂದು ಮೊಬೈಲ್ ತೊಗೊಂಡು ಮಾಡ್ತಾಯಿದ್ಲಷ್ಟೇ. ಮೇಕನ್ ಟಚ್ಚರ್ ನಾ ಇವತ್ತು ಸ್ಟಾರ್ಟ್ ಮಾಡಕತ್ತೀನಿ. ನೋಡೋಣ ಬರ್ರಿ ಏನು ಮಾಡಕತ್ತದತಿ. ನೆನೆ ಹೋಗ್ರಿ. ನೋಡಿದ್ರಲ್ಲ ನಮ್ಮ ಚಿಕ್ಕಿ ಯಾವ ಥರ ಎಲ್ಲ ವೀಡಿಯೋ ಮಾಡ್ಕೊಂಡ್ಲು ಅಂತ. ಹಾಗೆ ಕಂಟಿನ್ಯೂ ಏನೇನೋ ಮಾಡಿದ್ದಾಳೆ ವೀಡಿಯೋಸ್ ಎಲ್ಲ. ಹಾಗೆ ಬನ್ನಿ, ಟ್ಯೂಷನ್ಸ್ ಮುಗೀತು, ಹಾಗೆ ಏನಾದರೂ ಅಡುಗೆ ಮಾಡಬೇಕಲ್ಲ, ಮಾಡೋಣ ಬರ್ರಿ. ಏನು ಮಾಡಾಕ್ತೀನಿ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ನಾವು ಹಸಿಮೆಣ್ಸಿಕಾಯಿ ಚಟ್ನಿ ಅಂದರೆ ನನಗಂತೂ ಭಾಳ ಇಷ್ಟ. ಅದಕ್ಕೆ ಸಬ್ಸಿ ಪಲ್ಯನ ಸ್ವಲ್ಪ ಹುರಿದಿಟ್ಕೊಳಕತ್ತೀನಿ. ಹಸಿಮೆಣ್ಸಿಕಾಯಿನೂ ಹುರಿದಿಟ್ಕೊಂಡ್ರೆ ಇವೆರಡನ್ನೂ ಸ್ವಲ್ಪ ಲೈಟಾಗಿ ಹುರಿದು ಮಿಕ್ಸಿಗೆ ಹಾಕಾಕತ್ತೀನಿ. ಇನ್ನು ಕಡ್ಲಲ್ಲಿ ಜಜ್ಕೊಂಡ್ರಂತೂ ಭಾಳ ಚಲೋ ಟೇಸ್ಟ್ ಬರ್ತದೆ. ನಾನು ನೋಡ್ರಿ ಏನು ಮಾಡೋಕ್ಕಾಗಲ್ಲ, ನನಗೆ ಜಜ್ಜಿದ್ರೆ ಕೈ ಸ್ವಲ್ಪ ಉರಿದಂಗೆ ಆಗ್ತಾವೆ ಅಂಥೇಳಿ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿನಿ. ಇಷ್ಟು ಫಸ್ಟ್ ಕ್ಲಾಸ್. ಸ್ವಲ್ಪ ಅರಿಶಿನ ಹಾಕಿನಿ, ಚಿಟಿಕೆ. ಇಷ್ಟು ಚಲೋ ಇರ್ತದೆ. ಮಸ್ತ್ ರೊಟ್ಟಿ, ಕಾಳು ಪಲ್ಯ ಜೊತೆ ಅಂತೂ ಭಾರಿ ಫಸ್ಟ್ ಕ್ಲಾಸ್ ಇರ್ತದೆ. ಟ್ರೈ ಮಾಡಿ. ಸಬ್ಸಿ ಪಲ್ಯ ಹಾಕಿ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿರಿ, ಮಸ್ತ್ ಇರ್ತದೆ. ಹಾಗೆ ಇಲ್ಲಿ ಮೆಂತ್ಯ ಪಲ್ಯ ಇತ್ತು, ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಾಕತ್ತೀನಿ. ಹಾಗೆ ಹೆಸರು ಕಾಳನ್ನ ಅದಕ್ಕೆ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದನ್ನ ಮಾಡಾಕ್ತೀನಿ. ತಾನು ಎಷ್ಟು ಎಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ಹೊಚ್ಕೊಂಡು ಮಲ್ಕೊಂಡಿದ್ದಾಳೆ. ಹಾಗೆ ಅವ್ರ ಅಣ್ಣಗೆ ಹೇಗೆ ಮಾಡಿದಾಳೆ ನೋಡ್ರಿ, ಕೈ ಇಡ್ಸಿದಾಳೆ ಅದು ಗೊಂಬೆಗೆ. ಅವಳೇ ಎಲ್ಲ ಹೊಚ್ಚಿ, ಆ ಗೊಂಬೆ ಇರಲಿಲ್ಲ, ಇವಳೇ ಗೊಂಬೆನ ಇಟ್ಬಿಟ್ಟು ಕೈ ಹಾಕಿ ಮತ್ತೆ ಅದ್ರ ಮೇಲೆ ಕೈ ಹಾಕಿ ಈ ಥರ ಅಣ್ಣ ಹೊಚ್ಚಿದಾಳೆ. ಹಾಗೆ ನನಗೂ ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ದಾಳೆ. ಅವ್ರು ಇಲ್ಲಿ ಮಲ್ಕೊಂಡಿದ್ದಾಳೆ ಚಿಕ್ಕು. ಗುಡ್ ನೈಟ್ ಚಿಕ್ಕು, ಗುಡ್ ನೈಟ್ ಹೇಳು ಎಲ್ಲರಿಗೆ. ಗುಡ್ ನೈಟ್ ಅನ್ಬೇಕು. ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ನಾನು ಎಲ್ಲ ಯಾವ ಥರ ಮಾಡಿದ್ದೀನಿ ಅಂತ ನೀವು ನೋಡಿರಬೇಕು. ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್. ಬಿಜಾಪುರ ಹುಡುಗಿಗೆ ಸಪೋರ್ಟ್ ಮಾಡಿರಿ. ಓಕೆ, ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್. ಹಾಗೆ ನನ್ನ ಇನ್ಸ್ಟಾಗ್ರಾಮು ಫಾಲೋ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ.